ಟ್ರೆಡಿಷನಲ್ ವೇರ್ಗಳು ಕೂಡ ಇದ್ದರೆ ತುಂಬಾ ಒಳ್ಳೆಯದು. ಅವ್ರು ಹೇಳುವಾಗ ನಾವು ಹಾಕಿ ಕಳಿಸುವಾಗ ಮಕ್ಳಿಗೆ ಹಾಕಿ ಕಳಿಸೋ ನಮಗೆ ಅದಕ್ಕೆ ಸಿಗುವಂಥ ಖುಷಿನೇ ಬೇರೆ. ನೀಟಿ ಮುಗಿದ್ಮೇಲೆ ಅವರು ಗ್ರೂಪಲ್ಲಿ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ತಾರೆ. ಸೊ ನನ್ನ ಮಗ ಒಂದು ಸೈಡಲ್ಲಿ ನಿಲ್ಲಿಸಿರೋದು ನೋಡಿದ ತಕ್ಷಣ ನನಗೆ ಅದೊಂದು ಒಂಥರ ಫೀಲ್ ಆಯಿತು. ಯಾಕಂದರೆ ಪಿಂಕ್ ಥರ ಇತ್ತು, ಅಡ್ಜಸ್ಟ್ ಮಾಡಿ ಕಳಿಸಿದೆ. ಬಟ್ ನೋಡಿದರೆ ಎಲ್ಲರೂ ಕರೆಕ್ಟಾಗಿರೋವಂಥ ಪಿಂಕ್. ಹೇ ಎವ್ರಿವಾನ್, ಇವತ್ತು ನಾನು ನಿಮಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಇದು ಕಿಂಡರ್ ಗಾರ್ಡನ್ ಪೇರೆಂಟ್ಸಿಗೆ, ನರ್ಸರಿ ಪೇರೆಂಟ್ಸಿಗೆ ಆಗಿರುತ್ತೆ. ಸೊ ನಾನು ಆ್ಯಸ್ ಎ ನ್ಯೂ ಪೇರೆಂಟ್ ಆದಾಗ, ಸ್ಕೂಲಿಗೆ ಮಕ್ಕಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ನಾವು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆದಾಗ ನಾವೇನು ಅಂದ್ಕೊಳ್ತೀವಿ, ಬುಕ್ ರೆಡಿ ಮಾಡೋದು, ಸ್ಕೂಲ್ ಬ್ಯಾಗ್ ರೆಡಿ ಮಾಡೋದು, ನೆಸೆಸರಿ ಥಿಂಗ್ಸ್ಗಳನ್ನೆಲ್ಲ ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ಅವ್ರಿಗೆ ಒಂದು ಆ್ಯಕ್ಟಿವಿಟಿ ಇರುತ್ತೆ, ಅದು ಕಲರ್ ಡ್ರೆಸ್ಗಳು ಅನ್ನೋದನ್ನು ಕೂಡ ಮೈಂಡಲ್ಲಿ ನಾವು ತೊಗೊಂಡಿರಲ್ಲ. ಸೊ ಇದು ಏನಾಯಿತು ಅಂತಂದರೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳೋದಂದರೆ, ಸೊ ಮಧ್ಯದಲ್ಲಿ ಸ್ಕೂಲ್ ಸ್ಟಾರ್ಟ್ ಬಿಗಿನಿಂಗಲ್ಲಿ ಅವರು ಒಂದು ಕಲರ್ ಡ್ರೆಸ್ಸನ್ನು ಹಾಕೊಂಬರೋಕ್ಕೆ ಹೇಳಿ ಒಂದು ಮೆಸೇಜ್ ಮಾಡಿದರು. ಸೊ 3 days ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡೆ. ಸೊ ನಾನು ಅದು ಒಂದು ಬ್ಯುಸಿಲಿ ನಾನು ಅದನ್ನು ಮರ್ತು ಬಿಟ್ಟೆ. ಸೊ ಬೆಳಿಗ್ಗೆ ರೆಡಿ ಮಾಡುವಾಗ ಅಯ್ಯೋ ಶಿಟ್, ತೊಗೋಬೋದಿತ್ತಲ್ವ, ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಬರ್ತಾ ಇತ್ತಲ್ವ, ಒಂದು 200 ರೂಪೀಸ್ಗೆಲ್ಲ ಬರ್ತಾಯಿತ್ತು. ನನಗೆ ಅದು ತುಂಬ ಬೇಜಾರಾಗೋಗ್ಬಿಡ್ತು. ಮತ್ತು ಇನ್ನೂ ಬೇಜಾರು ಏನಾಯಿತು ಅಂತಂದರೆ, ಅವತ್ತಿನ ಆ್ಯಕ್ಟಿವಿಟಿ ಮುಗಿದ್ಮೇಲೆ ಅವರು ಗ್ರೂಪಲ್ಲಿ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡ್ತಾರೆ. ಸೊ ನನ್ನ ಮಗ ಒಂದು ಸೈಡಲ್ಲಿ ನಿಲ್ಲಿಸಿರೋದು ನೋಡಿದ ತಕ್ಷಣ ನನಗೆ ಅದೊಂದು ಒಂಥರ ಫೀಲ್ ಆಯಿತು. ಯಾಕಂದರೆ ಎಲ್ಲರೂ ಸೇಮ್ ಕಲರ್ ಡ್ರೆಸ್ ಹಾಕಿರುವಾಗ ಅವ್ರಿಗೆ ಮೊದಲು ಫೋಕಸ್ ಮಾಡ್ತಾರೆ. ಸೊ ಅದು ಒಂದು ಬೇಜಾರು ಆಯಿತು. ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂತ ಹೇಳ್ಕೊಂಡು ಈ ಇಯರಿಂದ ನಾನೇನು ಮಾಡಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ ಯಾವ್ಯಾವ ಕಲರ್ಸ್ ಅವನ ಹತ್ರ ಇದೆ ಅಂತ ಫಸ್ಟು ನಾನು ನೋಡಿಕೊಂಡು ಯಾವ ಕಲರ್ಸ್ ಇಲ್ಲ ಆ ಥರದನ್ನು ಟೀ ಶರ್ಟ್ಸ್ಗಳನ್ನ ಬೈ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ಈ ಥರದ್ದು ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಲೋಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಮೀಶೋ, ಅಮೆಝಾನ್ ಆ ಥರದಲ್ಲಿ ಸೈಟ್ಸಲ್ಲೂ ಕೂಡ ತುಂಬ ಕಮ್ಮಿಗೆ ಸಿಗುತ್ತೆ. ಹೇಳಬೇಕಂದ್ರೆ ಮೀಶೋದಲ್ಲಿ 200 ಒಳಗಡೆ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿರೋದು ಅಂತಂದರೆ ಮ್ಯಾಕ್ಸ್ ಕಂಪನಿದೆಲ್ಲ ಅಮೆಝಾನಲ್ಲೇ ಸಿಗುತ್ತೆ. ನಾನಿವಾಗ ರೀಸೆಂಟಾಗಿ ಒಂದು ಕೂಡ ಪರ್ಚೇಸ್ ಮಾಡಿದೆ. ಸೊ ಹೇಳಬೇಕಂತಂದರೆ ನಾಳೆ ಅವ್ರಿಗೆ ಬ್ಲ್ಯಾಕ್ ಕಲರ್ ಕೋಡ್ ಹೇಳಿದ್ದಾರೆ, ಡ್ರೆಸ್ ಕೋಡು. ಸೊ ಅದಕ್ಕೆ ನಾನು ಒಂದು ಟಿ ಶರ್ಟ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡೆ, ಸೊ ಬ್ಲ್ಯಾಕ್ ಕಲರ್ದು. ಸೊ 250 ಒಳಗಡೆ ಒಂದು, ಆ್ಯಕ್ಚುಲಿ 249 ರೂಪೀಸ್ ಅದಕ್ಕೆ. ಸೊ ಕಮ್ಮಿ ಪ್ರೈಸಲ್ಲಿ ಬರುತ್ತೆ. ಏನೇ ನಾವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ಕಾಸ್ಟ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಬೇಗ ಅವರು ಗ್ರೋ ಆಗ್ತಾ ಇರ್ತಾರೆ, ತುಂಬ ಬೇಗನೆ ಅವರಿಗೆ ಆ ಡ್ರೆಸ್ಸು ಶಾರ್ಟ್ ಆಗುತ್ತಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಮಗನೇ ನಾನು ಕ್ರಿಸ್ಮಸ್ ಟೈಮಲ್ಲಿ ತೊಗೊಂಡಿದ್ದು, ಇವಾಗ ಅವನಿಗೆ ಹಾಕೋಕ್ಕೆ ತುಂಬ ಚಿಕ್ಕ ಥರ ಅನಿಸ್ತಾ ಇದೆ. ಸೊ ತುಂಬ ಯೂಸ್ ಬರೋಲ್ಲ. ಸೊ ಸಿಬ್ಲಿಂಗ್ಸ್ ಎಲ್ಲ ಇದ್ದರೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಆ ಥರ ಎಲ್ಲ ಇದ್ದರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ತುಂಬ ಕಾಸ್ಟ್ಲಿ ತೊಗೊಂಡ್ರೂ ಯೂಸ್ ಆಗೋಲ್ಲ. ಸೊ ಅದೊಂದು ಕಲರ್ ಡ್ರೆಸ್ಗಳು, ಎಲ್ಲ ಕಲರ್ ಟೈಪ್ಗಳನ್ನೂ ಹೇಳ್ತಾರಪ್ಪ. ಬ್ಲ್ಯಾಕು, ವೈಟು, ಗ್ರೀನು, ರೆಡ್, ಲಾಸ್ಟ್ ಟೈಮ್ ಅವನಿಗೆ ಒಂದು ಪಿಂಕ್ ಕಲರ್ ಕೂಡ ಹೇಳಿದರು. ನಾನು ಅಯ್ಯೋ ಪಿಂಕ್ ಕಲರ್ ತೊಗೊಂಡ್ರೆ ಅವ್ನು ಮತ್ತೆ ಯೂಸ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಹೇಳ್ಕೊಂಡು ಯಾವುದೋ ಒಂದು ಚೆಕ್ಸಲ್ಲಿ ಸ್ವಲ್ಪ ಪಿಂಕ್ ಥರ ಇತ್ತು, ಅಡ್ಜಸ್ಟ್ ಮಾಡಿ ಕಳಿಸಿದೆ. ಬಟ್ ನೋಡಿದರೆ ಎಲ್ಲರೂ ಕರೆಕ್ಟಾಗಿರೋವಂಥ ಪಿಂಕನ್ನೇ ಹಾಕೊಂಬಂದಿದ್ರು. ಸೊ ಅದಕ್ಕೆ ನಾನು ಈ ಸಲ ಅಂತೂ ಡಿಸೈಡ್ ಮಾಡಿಬಿಟ್ಟು ಎಲ್ಲ ಥರ ಕಲರ್ಸ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಕಲರ್ ಹೇಳಿದ್ರು ಕೂಡ ಆ ಥರದೊಂದು ಟಿ ಶರ್ಟ್ ಹಾಕಿ ಕಳಿಸಿದಾಗ ಇದು ಒಂದು ಸ್ಟೇಜ್ ಅವರಿಗೆ ಅಷ್ಟೇ. LKG UKGಲಿ ಮಾತ್ರ ಈ ಥರ ಒಂದು ಹೇಳ್ತಾರೆ, ಕಲರ್ ಡ್ರೆಸ್ಗಳು, ಕಲರ್ ಕೋಡ್ ಹಾಕೊಂಬನ್ನಿ ಅಂತ ಹೇಳ್ಕೊಂಡು. ಸೊ ಆಮೇಲೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆದರೆ ರೆಗ್ಯುಲರ್ ಯೂನಿಫಾರ್ಮ್ಸ್ಗಳು ಇದ್ದೇ ಇರುತ್ತಲ್ವ, ನಾವು ಅಷ್ಟೊಂದು ಮಾಡಲ್ಲ. ನಮಗೆ ನ್ಯೂ ಆದಾಗ ಇದೊಂದು ಒಂಥರ ಒಂದು ಜೋಶ್ ಇರುತ್ತೆ. ಮತ್ತು ಇನ್ನೊಂದಂದರೆ ಮಕ್ಳಿಗೆ ಹಾಕ್ಕೊಟ್ಟು ಒನ್ ಟೈಮ್ ನಾನು ಹಾಗೆ ಮಾಡಿದ್ದೆ, ಹೋಗಲಿ ಬಿಡು ಪರವಾಗಿಲ್ಲಲ್ಲ ಅಂತ ಅಂದ್ಕೊಂಡು. ಬಟ್ ಎಲ್ಲ ಮಕ್ಕಳು ಹಾಕ್ಕೊಂಡಿರೋದು ಫೋಟೋಸ್ ಎಲ್ಲ ಕಾಣಿಸ್ದಾಗ ನನಗೆ ಒಂದು ಸ್ವಲ್ಪ ಗಿಲ್ಟ್ ಅನ್ನಿಸ್ತು. ಒಂದು 200 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಹಿಂಗೆ ಮಾಡೋದ್ನಲ್ಲ ಅಂತ ಅನಿಸ್ಬಿಡ್ತು. ಅದೊಂಥರ ಆ ಟೈಮಲ್ಲಿ ನಮಗೆ ಮಕ್ಕಳಿಗೆ ಎಲ್ಲದು ಕೊಡಿಸ್ಬೇಕು, ಮಾಡಬೇಕು ಅಂತಿರುತ್ತೆ. ಜಾಸ್ತಿನೂ ಪ್ರೈಸ್ ಏನಿರಲ್ಲ. ಸೊ ಅದೊಂದು. ಮತ್ತು ಇನ್ನೊಂದು ಹೇಳ್ತಾರೆ ಅಂತಂದರೆ, ಟ್ರೆಡಿಷ್ನಲ್ ವೇರ್ಗಳನ್ನ ಹಾಕೊಂಬರೋಕ್ಕೆ ಹೇಳ್ತಾರೆ. ತುಂಬ ಟ್ರೆಡಿಷ್ನಲ್ ವೇರ್ಗಳನ್ನ ಈಗ ಸಂಕ್ರಾಂತಿ ಟೈಮಲ್ಲಿ, ಗಣೇಶ ಫೆಸ್ಟಿವಲ್ ಟೈಮಲ್ಲಿ, ಇನ್ನು ಯಾವುದಾದ್ರು ಫೆಸ್ಟಿವಲ್ ಟೈಮಲ್ಲೆಲ್ಲ ಹಾಕೊಂಡು ಬರೋಕ್ಕೆ ಹೇಳ್ತಾರೆ. ಸೊ ಸ್ವಲ್ಪ ಟ್ರೆಡಿಷ್ನಲ್ ವೇರ್ಗಳನ್ನ ಮೀಶೋದಲ್ಲಂತೂ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ನಾನಂತೂ ಆ ಟ್ರೆಡಿಷ್ನಲ್ ವೇರ್ಗಳನ್ನ ತೊಗೊಂಡಿದ್ದು 200 250 ರೂಪೀಸ್ ಒಳಗಡೆ ತೊಗೊಂಡಿರೋದು. ಟ್ರೆಡಿಷ್ನಲ್ ವೇರ್ಗಳು ಕೂಡ ಇದ್ದರೆ ತುಂಬಾ ಒಳ್ಳೆಯದು. ಅವ್ರು ಹೇಳುವಾಗ ನಾವು ಹಾಕಿ ಕಳಿಸುವಾಗ, ಮಕ್ಳಿಗೆ ಹಾಕಿ ಕಳಿಸೋ ನಮಗೆ ಅದಕ್ಕೆ ಸಿಗುವಂಥ ಖುಷಿನೇ ಬೇರೆ. ನಿಜವಾಗ್ಲೂ ನಾನು ಮ್ಯಾಚಿಂಗ್ ಮಾಡಿ, ಈಗ August 15 ಬರುತ್ತೆ, ಆವಾಗ
ಒಂದು ವೈಟ್ ಕಲರ್ ಹೇಳ್ತಾರೆ, ಇಲ್ಲಾಂದರೆ ಫ್ರೀಡಮ್ ಫೈಟರ್ಸ್ಗಳ ಡ್ರೆಸ್ಗಳನ್ನ ಹಾಕೊಂಡು ಬರಿ ಅಂತ ಹೇಳ್ತಾರೆ, ಪಕ್ಕ ಹೇಳೇ ಹೇಳ್ತಾರೆ. ಸೊ ಅದಕ್ಕೂ ಕೂಡ ರೆಡಿಯಾಗಿರಬೇಕು. ರೆಡ್ ಕಲರ್ ಡೇ ಹೇಳಿದ್ರೆ ರೆಡ್ಡು, ಯೆಲ್ಲೋ, ಬ್ಲೂ, ವೈಟ್. ವಿಚ್ ಕಲರ್ ಇಸ್ ದಿಸ್ ಚಂಜು? ಆರೆಂಜ್, ಯೆಲ್ಲೋ, ಗ್ರೀನು. ಜೂನ್ ಸ್ಟಾರ್ಟ್ ಆದಾಗೇ ಹೇಳ್ತಾರೆ ಎನ್ವಿರಾನ್ಮೆಂಟಲ್ ಡೇಗೆ ಗ್ರೀನ್ ಕಲರು, ಸೊ ಬ್ಲ್ಯಾಕ್ ಕಲರು. ಸೊ ಎಲ್ಲ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ನೋಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಒಂದು ಬೆಳಗಿನ ಒಂಥರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಪಕ್ಕ ಈಸಿ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿರೋದಷ್ಟೇ. ನೀವೇನೋ ಡ್ರೆಸ್ ತೊಗೋಬೇಕು ಅಂತಂದ್ರೂ ಕೂಡ ಕಲರಲ್ಲಿ ತೊಗೊಂಡ್ರೆ, ಪ್ಲೇನ್ ಕಲರಲ್ಲಿ ತೊಗೊಂಡ್ರೆ, ಇಲ್ಲ ಕಲರ್ನ ಫೋಕಸ್ ಮಾಡಿ ಯಾವ ಕಲರ್ ಇಲ್ಲ ಅನ್ನೋದನ್ನು ಯೋಚನೆ ಮಾಡಿ ಆ ಕಲರ್ ಡ್ರೆಸ್ ತೊಗೊಂಡ್ರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟು ಹೇಳಬೇಕಾಗಿತ್ತು. ಆ್ಯಂಡ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಹೌ ಮಚ್. ಆ್ಯಂಡ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಹೌ ಮಚ್.